ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಬೃಹತ್ ವೃಕ್ಷಾರೋಪಣ ಅಭಿಯಾನ 12 ಗಂಟೆಯಲ್ಲಿ 30,000 ಸಸಿಗಳನ್ನು ನೆಡುವ ಮಹಾ ಅಭಿಯಾನ. ದಿನಾಂಕ 27/6/2026 ಶನಿವಾರ ಬೆಳಗ್ಗೆ 7ರಿಂದ 7ರವರೆಗೆ ತುರಾಹಳ್ಳಿ ಬನಶಂಕರಿ 6ನೇ ಹಂತದಲ್ಲಿ ನಡೆಯಲಾಯಿತು. ಹೌದು, 12 ಗಂಟೆಯಲ್ಲಿ 30,000 ಸಸಿಗಳನ್ನು ನೆಡುವ ಮಹತ್ತರ ಸೇವಾ ಕಾರ್ಯಕ್ರಮವನ್ನು ಆದಮ್ಯ ಚೇತನ ಸಂಸ್ಥೆಯು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಕೈಗೊಂಡಿದ್ದು, ಜೊತೆಗೆ ನೆಟ್ಟ ಪ್ರತಿಯೊಂದು ಸಸಿಯನ್ನು ಮುಂದಿನ 3 ವರ್ಷಗಳ ಕಾಲ ಪೋಷಣೆ ಸಂರಕ್ಷಿಸುವ ಜವಾಬ್ದಾರಿಯನ್ನು ಸಹ ಹೊಂದಿದೆ. ಬನಶಂಕರಿಯ ತುರಹಳ್ಳಿಯ ಪಕ್ಕದಲ್ಲಿರುವ ಜಾಗವನ್ನು ನಂತರ ವಸತಿ ಲೇಔಟ್ ಮಾಡದೆ ಅರಣ್ಯವಾಗಿಯೇ ರಕ್ಷಿಸಲಾಗುವುದು ಅನ್ನುವ ಒಪ್ಪಿಗೆಯ ಒಡಂಬಡಿಕೆ ಬಿಡಿಎ ಜೊತೆ ಮಾಡಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ಇನ್ನು ಪರಿಸರ ರಕ್ಷಣೆಗೆ ಪೂರಕವಾಗಿ ಹಸಿರು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸಸ್ಯಾಗ್ರಹ ಎಂಬ ಆಂದೋಲನವನ್ನು 2015ರಲ್ಲೇ ಪ್ರಾರಂಭಿಸಿದವರು ದಿವಂಗತ ಶ್ರೀ ಅನಂತ್ ಕುಮಾರ್ ಜೀರವರು. ಸಸ್ಯಾಗ್ರಹ ಆಂದೋಲನದ ಅಡಿಯಲ್ಲಿ ಆದಮ್ಯ ಚೇತನ ಸಂಸ್ಥೆ LPG ರಹಿತ ಜೈವಿಕ ಇಂಧನ, ಶೂನ್ಯ ತ್ಯಾಜ್ಯ ಅಡುಗೆ ಮನೆಯ ಮುಖಾಂತರ ಪ್ರತಿದಿನ 1,65,000 ಮಕ್ಕಳಿಗೆ ಊಟ ನೀಡುವುದರ ಜೊತೆಗೆ ಪ್ರತಿ ಭಾನುವಾರದಂದು ಗಿಡ ನೆಡುವ ಪೋಷಿಸುವ ಅಭಿಯಾನವನ್ನು ಹಸಿರು ಭಾನುವಾರ ಹೆಸರಿನಲ್ಲಿ ಜನವರಿ 2016ರಿಂದ ನಿರಂತರವಾಗಿ ಶ್ರದ್ಧೆಯಿಂದ ನಡೆಸಿಕೊಂಡು ಬರುತ್ತಿದೆ. ನಗರ ಪ್ರದೇಶದ ಹಸಿರು ಹೂಡಿಕೆಯನ್ನು ಮತ್ತು ಸಮಾಜದಲ್ಲಿ ಪರಿಸರ ಜ್ಞಾನವನ್ನು ಹೆಚ್ಚಿಸಲು ಈ ಅಭಿಯಾನ ವೇದಿಕೆಯಾಗಿರುವುದು ಸರ್ವವಿದಿತವಾಗಿದೆ. ಹೌದು, ಇನ್ನು ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ರವರು ಆದಮ್ಯ ಚೇತನ ನಡೆದು ಬಂದ ದಾರಿಯನ್ನು ವಿವರಿಸಿದರು. ಇನ್ನು ಬೆಂಗಳೂರು ಪ್ರಾಧಿಕಾರ ಆಯುಕ್ತರಾದ ಪಿ ಮಣಿವಣ್ಣನ್ ರವರು ಮಾತನಾಡಿ, ಆದಮ್ಯ ಚೇತನ ಸಂಸ್ಥೆಯು ಬಡವರಿಗೆ ಬಿಸಿಯೂಟ ನೀಡುವ ಯೋಜನೆಯು ತುಂಬ ಮೆಚ್ಚುಗೆಗೆ ಪಾತ್ರವಾಗಿದೆ. ತಾವು ಮಾಡುತ್ತಿರುವ ಈ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತಮ್ಮ ಅಭಿಮಾನಿ ಆಗಿದ್ದೇನೆ ಎಂದು ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ರವರನ್ನು ಶ್ಲಾಘಿಸಿದರು. ಇನ್ನು ಈ 12 ಗಂಟೆಯಲ್ಲಿ 30,000 ಸಸಿ ನೆಡುವ ಆದಮ್ಯ ಚೇತನ ನೀಡಿದ ಕೂಗಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ಸಸಿಗಳನ್ನು ನೆಟ್ಟು ಆನಂದಿಸಿದರು. ಕೊನೆಯದಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ರವರು ತಿಳಿಸಿದರು. ಇನ್ನು ಸಸಿ ನೆಡಲು ಬಂದಿದ್ದಂತಹ ಎಲ್ಲ ಸ್ವಯಂ ಸೇವಕರಿಗೂ ಆದಮ್ಯ ಚೇತನದ ಕಡೆಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮದ ರೂವಾರಿ ಇವತ್ತು ಇಲ್ಲಿ ನಮ್ಮ ಮಧ್ಯೆ ಬಂದಿದ್ದಾರೆ ಶ್ರೀ ಮಣಿವಣ್ಣನವರು. ಅವರಿಗೊಂದು ಚಪ್ಪಾಳೆಯ ಮುಖಾಂತರ ನಾವೆಲ್ಲ ಸ್ವಾಗತವನ್ನು ಕೊಡೋಣ. PV ಕೃಷ್ಣ ಭಟ್ರು ನಮ್ಮ ಜೊತೆಗಿದ್ದಾರೆ, ರಾಷ್ಟ್ರ ಸೇವಿಕಾ ಸಮಿತಿಯ ಸುಧಾತ್ಗೆ ಅವರಿದ್ದಾರೆ, ಕಮಲಕ್ಕನವರು ನಮ್ಮ ಜೊತೆಗಿದ್ದಾರೆ. ಒಟ್ಟು 35 ಸಂಸ್ಥೆಯವರು ಬೆಳಿಗ್ಗೆ 7 ಗಂಟೆಗೆ ಮತ್ತು 7 ಗಂಟೆಗೆ ಶಂಖನಾದದ ಜೊತೆಗೆ ಸರಿಯಾಗಿ 7 ಗಂಟೆಗೆ ಗಿಡ ನೆಡಕ್ಕೆ ಪ್ರಾರಂಭ ಮಾಡಿದ್ವಿ. ಬಹುಶಃ 70% ಕೆಲಸ ಮುಗಿದಿದೆ. ಸೊ ನಾವು 12 ಅವರ್ ಅನ್ನೋದು ಸ್ವಲ್ಪ ಲೆಕ್ಕಾಚಾರ ನಮ್ದು ತಪ್ಪಿದೆ. ನಿಮ್ಮೆಲ್ಲರ ಅದಕ್ಕೆ ತಪ್ಪಲಿಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾವು 10 ಗಂಟೆಗೆ ಪ್ರಾರಂಭ ಮಾಡಿದಾಗ ಏನು ಅಲಾಟ್ ಮಾಡಿದ್ವೋ ಆ ಅಲೋಕೇಶನ್ ತುಂಬೋಗ್ಬಿಟ್ಟಿತ್ತು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಕೆಲವೊಬ್ಬರಿಗೆ ಎಲ್ಲಿ ಹೋಗ್ಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆದ್ರೂ 10 ಗಿಡ ನೆಡಬೇಕು ಅಂತ ಬಂದವ್ರಿಗೆ 1 ಗಿಡ ಅಂತೂ ಖಂಡಿತ ಸಿಕ್ಕಿದೆ ಅಂತ ನಾನು ನಿಮ್ಮೆಲ್ಲರ ಹತ್ರ ಬಹುಶಃ ಆ ಸಮಾಧಾನ ನಮಗೆಲ್ಲ ಇದೆ. 1 ಗಿಡ ಇನ್ನೂ ಸಿಗುತ್ತೆ, ಹುಡ್ಕೋಣ. ಈಗಾಗಲೇ ಹೇಳಿದ್ದಾರೆ, ನಮ್ಮ ಜೊತೆಗೆ ಕಮಿಷನರ್ ಬಂದಿದ್ದಾರೆ, ಜೊತೆಗೆ ನಮ್ಮ ಝೋನಲ್ ಕಮಿಷನರ್ ಅವ್ರು ಹೇಳಿದ್ರು ಮತ್ತೆ ಜಾಗ ಕೊಡ್ತೀವಿ ಬನ್ನಿ ಅಂತ. ನಾನು ನಮ್ಮವ್ರಿಗೆಲ್ಲ ಕೇಳಿದೆ, ನಡ್ರಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೀವು ತೋರಿಸಿ ಸಾಧ್ಯ ಆದ್ರೆ ನಾವು ಬರ್ತೀವಿ. ನಮ್ಗೆ 7 ಗಂಟೆ ತನಕ ಎಷ್ಟು ಗಿಡ ಹಾಕ್ತೀವಿ ನಮ್ಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಗಿನ್ನಿಸ್ ರೆಕಾರ್ಡ್ ಅಂತ ಬಂದವರು ಅಲ್ಲ, ಸರ್ಟಿಫಿಕೇಟ್ ಬಂದವರು ಅಲ್ಲ, ಗಿಡ ನೆಟ್ಟು ನಮ್ಮ ಕಡೆಯಿಂದ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಫಾರ್ ದ ಸೊಸೈಟಿ ಅಂತ. ಆದ್ರೆ ಅದಕ್ಕೆ ಅವಕಾಶವನ್ನ ಮಣಿವಣ್ಣನವರು ಇವತ್ತು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಆ ಗಿನ್ನಿಸ್ ರೆಕಾರ್ಡ್ ಕ್ಯಾರೆಟ್ ಇಂದಾಗಿ ಇನ್ನೂ ಸ್ವಲ್ಪ ಉತ್ಸಾಹದಿಂದ ಮಕ್ಕಳು ಜೊತೆಗೆ ಬಂದಿದ್ದಾರೆ, ಯುವ ಜನಾಂಗ ಬಂದಿದ್ದಾರೆ. ನಾನು ವಿಶೇಷವಾಗಿ ಶ್ರೀ ಮಣಿವಣ್ಣನವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ, ಇಲ್ಲಿ ಸ್ವಾಗತವನ್ನು ಕೊಡ್ತೀನಿ. ಬ್ರೀಫ್ ಆಗಿ ಆದಮ್ಯ ಚೇತನ ಚಟುವಟಿಕೆ ಹೇಳಬೇಕು ಅಂತಂದ್ರೆ, ಆದಮ್ಯ ಚೇತನ ಪ್ರಾರಂಭ ಆಗಿದ್ದು 97ನಲ್ಲಿ, 28 ವರ್ಷ ಆಯಿತು. ಅನಂತ್ ಕುಮಾರ್ ಅವರ ತಾಯಿಯವರಾದ ಶ್ರೀಮತಿ ಗಿರಿಜಾಶಾಸ್ತ್ರಿ ಅವರ ಸ್ಮರಣೆಯಲ್ಲಿ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಅದು. 2003ರಿಂದ ನಾವು ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ. ಹುಬ್ಬಳ್ಳಿಯಲ್ಲಿ ಶುರು ಮಾಡಿದಾಗ ಮಣಿವಣ್ಣನ ಅವರು ಕಮಿಷನರ್ ಇದ್ರು, ಅವರು ಹುಬ್ಬಳ್ಳಿಯಲ್ಲಿ ಜಾಗವನ್ನು ಕೊಡಿಸಿದ್ರು ಅಂತೇಳಿ ನಮ್ಮ ಮೈಕ್ನವರು ಯಾವಾಗಲೂ ನೆನಪಿಸ್ತಾ ಇರ್ತಾರೆ. ಅನಂತ್ ಕುಮಾರ್ ಅವರು ಬೆಂಗಳೂರು, ಹುಬ್ಬಳ್ಳಿ, ರಾಜಸ್ಥಾನದ ಜೋಧ್ಪುರದಲ್ಲಿ
ಕಲಬುರಗಿಯಲ್ಲಿ ಮತ್ತು ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಒಟ್ಟು ಪ್ರತಿದಿನ 1,71,000 ಅಡುಗೆಯನ್ನ ಇವತ್ತು ಅದಮೆ ಚಿತ್ರ ಮಾಡ್ತೇವೆ. ವಿಶೇಷ ಅಂದ್ರೆ ನಮ್ಮ ಎಲ್ಲ ಅಡುಗೆ ಮನೆಗಳಲ್ಲಿ ಡಸ್ಟ್ಬಿನ್ ಇಲ್ಲ, ಬೇರೆ ಜೀರೋ ಗಾರ್ಬೇಜ್ ಕಿಚನ್. ಎರಡನೇದು ನಾವೆಲ್ಲೂ LPG ಬಳಸಲ್ಲ, ಡೀಸೆಲ್ ಬಳಸಲ್ಲ, ಪೆಟ್ರೋಲ್ ಬಳಸಲ್ಲ, ಕೋಲ್ ಬಳಸಲ್ಲ. ಸಂಪೂರ್ಣವಾಗಿ ವೇಸ್ಟ್ ಮೆಟೀರಿಯಲ್ ಇಂದ ಬಂದಿರೋ ಬ್ರಿಕೆಟ್ಸ್, ಪ್ಯಾಲೆಟ್ಸ್ ಮತ್ತು ತೆಂಗಿನ ಚಿಪ್ಪು, ಬಯೋಗ್ಯಾಸ್, ನಮ್ಮ ಫುಡ್ ವೇಸ್ಟ್ ಇಂದಲೇ ಬಂದಿರೋ ಬಯೋಗ್ಯಾಸ್ ಇಂದ ಅಡುಗೆ ಮಾಡ್ತಾ ಇದೆ. ಸೋಲಾರ್ ಅನ್ನು ಬಳಸ್ತಾ ಇದ್ವಿ. ಪ್ಲೇಟ್ ಬ್ಯಾಂಕ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ಅನ್ನು 12 ವರ್ಷದಿಂದ ಶುರು ಮಾಡಿದ್ವಿ. ಯಾವುದೇ ರೆಂಟ್ ಇಲ್ಲದೆ ತಟ್ಟೆ, ಲೋಟ, ಚಮಚ ಕೊಡ್ತೀವಿ, ಮದುವೆಗೂ ಕೊಡ್ತೀವಿ, ಸೆಮಿನಾರ್ಗೂ ಕೊಡ್ತೀವಿ. ಕಾಲೇಜ್ ಫೆಸ್ಟ್ಗೆ ಇಲ್ಲಿ ಧ್ರುವ ಬಂದಿದ್ದಾರೆ ನಮ್ಮ ಜೊತೆಗೆ. BMS ಕಾಲೇಜ್ ಅಂತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವತ್ತು ಟೀಚರ್ಸ್ ಡೇ ಇರ್ಬೋದು, ಆನ್ಯುವಲ್ ಫೆಸ್ಟ್ ಇರ್ಬೋದು, ಅದರ ಕ್ಷೇತ್ರದ ತಟ್ಟೆ ಲೋಟ ತೆಗೆದುಕೊಂಡು ಹೋಗ್ತಾರೆ. ಈ ತಟ್ಟೆ ಲೋಟದ ಬ್ಯಾಂಕ್ ಈಗ ಹುಬ್ಬಳ್ಳಿಗೆ ಹೋಯ್ತು, ರಾಯಚೂರಿಗೆ ಹೋಯ್ತು, ಕಲಬುರಗಿ, ಕಲ್ಕತ್ತಾ, ನೋಯ್ಡಾ, ರೀಸೆಂಟ್ ನೋಯ್ಡಾ, ದೆಹಲಿ ಕರ್ನಾಟಕ ಸಂಘ. ಒಟ್ಟು ನಮ್ಮ ಹತ್ರ ಇರೋ ತಟ್ಟೆ 90,000 ತಟ್ಟೆ ಇದೆ ಎಲ್ಲ ಸೇರಿ. ಬೆಂಗಳೂರಲ್ಲಿ 35,000 ಇದೆ. 35,000 ತಟ್ಟೆ ಇದೆ ಬೆಂಗಳೂರಿನಲ್ಲಿ. ಒಟ್ಟು ಸೇರಿದ್ರೆ 95,000 ತಟ್ಟೆಗಳಿದೆ ನಮ್ಮ ಹತ್ರ. 39 ಕೇಂದ್ರ, ಕಲ್ಕತ್ತಾ, ಡೆಹ್ರಾಡೂನ್, ಮತ್ತೆ ಫಾರೆಸ್ಟ್ ಪಕ್ಕದಲ್ಲಿ, ಕಾರ್ಬೆಟ್ ಫಾರೆಸ್ಟ್ ಪಕ್ಕದಲ್ಲಿ, ದೆಹಲಿಯ ಸೆಂಟರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಎದುರುಗಡೆ, ಹೀಗೆ ಜೋಧ್ಪುರದಲ್ಲಿದೆ, ಗಿರ್ ಫಾರೆಸ್ಟ್ ಪಕ್ಕ ಇದೆ. ಹೀಗೆ ವೆಸ್ಟರ್ನ್ ಘಾಟಲ್ಲಿ 8 ಕಡೆ ಇದೆ. ಕುಮಟ, ಕೊಪ್ಪ, ಶಿರಸಿ, ಅಲ್ಲೆಲ್ಲ ಕಡೆ ಪ್ಲೇಟ್ ಬ್ಯಾಂಕ್ ಇದೆ. ಇವತ್ತಿನ ಈ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಬಂದಿರುವಂತ ಶ್ರೀ ಮಣಿವಣ್ಣನವರು 2 ನಿಮಿಷ ಮಾತಾಡ್ಬೇಕು. ನಮಸ್ಕಾರ. ಈಗ ನಾನೇ ಹುಡುಕೊಂಡು ಬಂದನು ಇಲ್ಲಿ, ಯಾಕಂದ್ರೆ ನಮ್ಮ ಯಜಶ್ರೀ ಮೇಡಮ್ ಅವರು ಕೀರ್ತಿ ಇಡೀ ದೇಶಕ್ಕೆ ಹೋಗಿದೆ. ನಾನು ಮೇಡಮ್ ಅವ್ರ ದೊಡ್ಡ ಫ್ಯಾನ್. ನಾನು 20 ವರ್ಷದಿಂದ 2004 ಫಸ್ಟ್ ಟೈಮ್ ಅದನ್ನೇ ಚಿತ್ರಗಳಿಗೆ ಗೊತ್ತಾಯಿತು, ಹುಬ್ಳಿಲಿ ಇರುವಾಗ. ಹಾಗೆಂದ ನಾನು ಇಲ್ಲಿ ಬ್ಯಾಂಗ್ಳೂರ್ ಬರುವಾಗ ಕಿಚನ್ ನೋಡಿ ಹೋಗಿದ್ದೇನೆ. ಮೇಡಮ್ ಈಸ್ ಅ ಲಿವಿಂಗ್ ಲೆಜೆಂಡ್. ವಿ ಆರ್ ಆಲ್ ಲಕ್ಕಿ ಟು ಹ್ಯಾವ್ ಮ್ಯಾಮ್. ನಿಜವಾಗ್ಲೂ ಮೇಡಮ್, ದಿ ಟೈಪ್ ಆಫ್ ಇನಿಷಿಯೇಟಿವ್ಸ್ ಯು ಆರ್ ಟೇಕಿಂಗ್ ಆರ್ ಅಮೇಜಿಂಗ್ ಆ್ಯಂಡ್ ವರ್ಕ್ ಎಮ್ಯುಲೇಟಿಂಗ್ ಆ್ಯಂಡ್ ಕಾಪಿಂಗ್. ನಾವು ವಿಲ್ ಬಿ ವೆರಿ ಹ್ಯಾಪಿ ಇಫ್ ಯು ಕ್ಯಾನ್ ವಿಡಿಯೋದಿಂದ ಅದಮೆ ಚೇತನ ಅಂತಾರೆ ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋಕೆ ಆಗ್ತಿದ್ರೆ ನಾನು ತುಂಬ ಖುಷಿ ಆಗ್ತದೆ. ಮೇಡಮ್, ತಾವು ಈ ಪ್ಲೇಟ್ ಬ್ಯಾಂಕ್ ಬಗ್ಗೆ ಹೇಳಿದ್ದೀರ, ನನಗೆ ತುಂಬ ಆಶ್ಚರ್ಯ ಆಯಿತು. 35,000 ಇದೆ ಅಲ್ವಾ, 50,000 ಮಾಡೋಣ. ನಾನು ನಮ್ಮ ಚೇರ್ಮನ್ 15,000 ಇಲ್ಲಿ ನೋಡ್ತಿದ್ದೀನಿ. ಅಮೇಜಿಂಗ್ ಇನಿಷಿಯೇಟಿವ್. ಇಲ್ಲಾಂದ್ರೆ ಸುಮ್ಮನೆ ಎಷ್ಟು ವೇಸ್ಟ್ ಜನರೇಟ್ ಆಗ್ತದೆ. ಈ ಥರ ಎಲ್ಲ ಸಿಟಿಯಲ್ಲಿ ಕೂಡ ಒಂದು ಪ್ಲೇಟ್ ಬ್ಯಾಂಕ್ ಇರಬೇಕು. ಆಗ ಲಾಟ್ ಆಫ್ ವೇಸ್ಟ್ ವಿಲ್ ಕಮ್ ಡೌನ್. ಮ್ಯಾಮ್, ಯು ಆರ್ ಅನ್ ಇನ್ಸ್ಪಿರೇಷನ್. ನಾನು ಬಂದು ತಮ್ಮ ಜೊತೆಗೆ ಮಾತಾಡ್ತೀನಿ, ಟೀಮ್ ಜೊತೆಗೆ ಮಾತಾಡ್ತಾ ಇದ್ದೇನೆ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದ್ರ ಜೊತೆಗೆ ಐ ವಾಂಟ್ ಟು ಥ್ಯಾಂಕ್ ಅವರ್ ಪೀಪಲ್ ಹೂ ಹ್ಯಾವ್ ಗಿವನ್ ದ ವಂಡರ್ಫುಲ್ ಮ್ಯೂಸಿಕ್. ನಾದ ಹಂಸ ಅಲ್ವಾ, ನಾದ ಹಂಸ, ತುಂಬ ಧನ್ಯವಾದಗಳು. ತುಂಬ ಎಂಜಾಯ್ ಇಟ್ಟೆ. ಆಮೇಲೆ ಇವಾಗ ಗೊತ್ತಿದೆ, ಅದ್ರ ಜೊತೆ ಕೆಲಸ ಮಾಡಿದ್ದೇನೆ ನಾನು 6 years, 28 ವರ್ಷದಲ್ಲಿ ಐ ವಾಸ್ ಸೀನ್ ಅದಮೆ ಚೇತನ ಈಸ್ ಓನ್ಲಿ ಫೋಕಸ್ಡ್ ಆನ್ ದಿ ಪಬ್ಲಿಕ್ ಗುಡ್, ಪಬ್ಲಿಕ್ ಬೆನಿಫಿಟ್. ಮೇಡಮ್, ಇಟ್ಸ್ ಅ ವಂಡರ್ಫುಲ್ ಕ್ವಾಲಿಟಿ, ವಂಡರ್ಫುಲ್ ಕ್ವಾಲಿಟಿ. ಸೊ ಇನ್ಫ್ಯಾಕ್ಟ್ ನಾನು ಹೇಳ್ಬಿಡ್ತೇನೆ, ಐ ಕೀಪ್ ಆನ್ ಕಂಪೇರಿಂಗ್ ಇಸ್ಕಾನ್ ಆ್ಯಂಡ್ ಅದಮೆ ಚೇತನ. ಐ ಟೆಲ್ ಇಸ್ಕಾನ್ ಯು ಶುಡ್ ವರ್ಕ್ ಲೈಕ್ ಅದಮೆ ಚೇತನ ಅಂತ ಹೇಳ್ತಾನೆ ನಾನು. ನಿಜವಾಗ್ಲೂ ನೀವು ಇದನ್ನ ಆಸ್ಕ್ ನವೀನ್ ದಾಸ ಕೇಳ್ಬೋದು. ನಾನು ಪದೇ ಬರುವ ಅವರು ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅಲ್ಲಿ ನಾವು ಹೋಗಿದ್ದೇನೆ. ಐ ಟೆಲ್ ಈ ಥರ ನೀವು ಮಾಡಬೇಕಂತ ಹೇಳ್ತಾ ಇರ್ತಾನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಯು ಬೀಯಿಂಗ್ ಹಿಯರ್ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ವೆರಿ ಮಚ್.